ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಕಾರ್ತಿಕ ಸೋಮವಾರ, ಇದು ಲಾಸ್ಟ್. ಇದು ನಮ್ಮ ಮನೇಲಿ ನಾನು ಪುಟ್ಟು ದೀಪ ಹಚ್ಚಿಬಿಟ್ಟು ನೋಡಿ ಹಚ್ಚಿದ್ದೀನಿ. ನಾನು ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಇದು ಬೆಂಗಳೂರು ಬೇಗೂರು ದೇವಸ್ಥಾನ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಆದರೆ ನಾನು ಈ ಥರ ಜಾತ್ರೆಯಲ್ಲೆಲ್ಲ ಹೋಗಿಲ್ಲ. ಈ ಥರ ಲಾಸ್ಟಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ. ನಾನು ಯಾವತ್ತೂ ಹೋಗಿಲ್ಲ, ಸೊ ಇವತ್ತು ಹೋಗಲೇಬೇಕು ಅಂತೇಳ್ಬಿಟ್ಟು ಹೋದೆ. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿ, ಇದು ಎಂಟ್ರೆನ್ಸಲ್ಲಿದು ಸಖತ್ತಾಗಿತ್ತು ದೇವಸ್ಥಾನ ಮಾತ್ರ. ಹಾಗೆ ತುಂಬ ರಶ್ ಇತ್ತು, ಇನ್ನೂ ಜನ ಎಲ್ಲ ಬರ್ತಾನೇ ಇದ್ದರು. ನಾವು ಹಾಗೆ ಹೋದ್ವಿ, ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ನಾವು ಒಳಗಡೆ ಹೋದ್ವಿ. ಅಲ್ಲಿಂದ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ನಂಗೆ ಫುಲ್ ನೈಟ್ ಇನ್ನೂ 2 hours 3 hours ಲೈನಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಷ್ಟು ತನಕ ಇರೋದಿಲ್ಲ. ನಾನು ಹಸ್ಬೆಂಡ್ ಏನಾದರೂ ಬಂದಿದ್ರೆ ಇರ್ಬೋದಾಗಿತ್ತು. ಅದಕ್ಕೆ ಹಸ್ಬೆಂಡ್ ಹೇಳಿದ್ರು, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಡು ಬಿಟ್ಟು ಬರ್ತೀನಿ, ಇವಾಗ ನಾವಿಲ್ಲೇ ಕೈ ಮುಕ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಹಂಗೆ ದೇವ್ರು ಕಾಣಿಸ್ತು ದೂರದಿಂದ, ಹಂಗೆ ಕೈ ಮುಕ್ಕೊಂಡು ಬಂದ್ವಿ. ನೋಡಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದೆ. ಹಾಗೆ ಲಕ್ಷ ದೀಪ ಅಂತೇಳ್ಬಿಟ್ಟು ಲಕ್ಷ ದೀಪನೂ ಹಚ್ತಾ ಇದ್ರು. ಲಕ್ಷ ದೀಪೋತ್ಸವ ಅಂತ ಹೇಳ್ಬಿಟ್ಟು ನೋಡಿ ದೀಪನೂ ಹಚ್ತಾ ಇದ್ರು. ನಾನು ಫಸ್ಟ್ ಟೈಮ್ ಅಲ್ಲ, ಸೊ ನೋಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಇಯರ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹಾಗೆ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ತಿನ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಪ್ರಸಾದ ತಿಂತಾಯಿದ್ವಿ. ತಿಂದ್ಬಿಟ್ಟು ನಾವು ಹೊರಟ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಹಾಗೆ ಮನೆಗೂ ಒಂದು ಸ್ವಲ್ಪ ತಗೊಂಡೆ ನಾನು. ಯಾಕಂದರೆ ನಮ್ಮ ಅತ್ತೆ ನಮ್ಮ ಮಾವ ಬಂದಿರಲಿಲ್ಲ, ಅವ್ರಿಗೂ ತಗೊಂಡೆ ಪ್ರಸಾದನ. ಅಲ್ಲಿಂದ ಮುಂದೆ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲೂ ಹಾಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳೇ ಹೇಳ್ತಾಳೆ, ಕೇಳಿ ನೀವೇ. ಸರಿ, ಏನಾಯ್ತಲ್ಲ ಹೇಳು. ತುಂಬ ಚೆನ್ನಾಗಿತ್ತಲ್ಲ. ಥ್ಯಾಂಕ್ ಯು.